ಎಲ್ರಿಗೂ ನಮಸ್ತೆ. ನಾನು ಬೋರಮ್ಮ ಹೆಚ್ ಅಂಗಡಿ ಅಂತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯ ಮುದ್ದು ಮಕ್ಕಳ, ನಿಮ್ಗೆಲ್ಲ ಇವತ್ತು ಒಂದು ವಿಶೇಷ ಕಥೆಯನ್ನ ತಂದಿದ್ದೀನಿ. ಸೊ ಒಂದು ಊರಲ್ಲಿ ಒಬ್ಬ ವಿಜ್ಞಾನಿ ಇರ್ತಾರೆ. ಬಹಳ ಬುದ್ಧಿವಂತ, ವಿಜ್ಞಾನಿಗಳಂದ್ರೇನೆ ಬುದ್ಧಿವಂತರು ಇರ್ತಾರೆ. ಸೊ ಈ ವಿಜ್ಞಾನಿ ವಿಶೇಷವಾಗಿ ಏನಾದ್ರೂ ಹೊಸದನ್ನ ಅನ್ವೇಷಣೆ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ. ತುಂಬಾ ಹೆಸರು ಮಾಡಿರ್ತಾರೆ, ಭಾರಿ ಪ್ರಸಿದ್ಧ ವಿಜ್ಞಾನಿ ಅಂತ ಹೇಳಿ. ಆದ್ರೆ ವಯಸ್ಸನ್ನೋದು ಎಲ್ರಿಗೂ ಆಗತ್ತೆ ಅಲ್ವಾ? ವಿಜ್ಞಾನಿ ಅಂತ ಹೇಳಿ ವಯಸ್ಸಾಗದೆ ಇರೋದಕ್ಕೆ ಬಾಲಕನಾಗಿ ಅಥವಾ ಯುವಕನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅವ್ರಿಗೂ ಕೂಡ ವಯೋಸಹಜವಾಗಿ ಏನು ಸಾವಿನ ಅಂಚೆ, ವಯಸ್ಸಾಗೋದು ಅಂದ್ರೆ ಏನ್ ಹೇಳಿ ಮುಗೀತು, ನಮ್ಗೆ ಸಾವು ಹತ್ರ ಬರ್ತಾ ಇದೆ ಅನ್ನೋ ಒಂದು ಪರಿಕಲ್ಪನೆ ವಿಜ್ಞಾನಿಗೂ ಕೂಡ ಬರುತ್ತೆ. ಆಯ್ತು, ನನಗೆ ಇನ್ನೇನು 85, 90 100 ಆದ್ರೆ ಅಷ್ಟ್ರೊಳಗಡೆನೆ ಸಾವು ಬರ್ಬೋದು ಅಂತ ಸಾವಿನ ಭಯ ಶುರುವಾಗುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಸಿದ್ಧಿ ಬಂದಿರತ್ತೆ ಅವನಿಗೆ. ಸೊ ಆ ಪ್ರಸಿದ್ಧಿ, ಆ ಹೊಗಳಿಕೆ, ಆ ಕೆಲಸ, ಅದನ್ನ ಬಿಟ್ಟು ಸಾಯೋದಕ್ಕೆ ಮನಸ್ಸು ತಯಾರಿರೋದಿಲ್ಲ. ಯಾರಿಗೂ ಕೂಡ ಸಾಯೋದಕ್ಕೆ ಇಷ್ಟ ಇರೋದಿಲ್ಲ. ಶ್ರೀಮಂತರಾಗ್ಲಿ ಬಡವರಾಗ್ಲಿ ಸಾಯೋದಕ್ಕೆ ಇಷ್ಟ ಇರೋದಿಲ್ಲ. ಮನುಷ್ಯ ಸಹಜ, ಅದು ಸ್ವಭಾವ. ಸೊ ಈ ವಿಜ್ಞಾನಿಗೂ ಕೂಡ ಸಾಯೋದಕ್ಕೆ ಇಷ್ಟ ಇಲ್ಲದೆ ಒಂದು ಪ್ಲಾನ್ ಮಾಡ್ತಾನೆ. ನಾನು ಸೈಂಟಿಸ್ಟ್ ಅಲ್ಲ, ನನ್ನ ಸಾವನ್ನ ತಡೆಗಟ್ಟೋದಕ್ಕೆ ಏನಾದ್ರೂ ಮಾಡ್ಬೋದು ಅಂತ ಹೇಳಿ ಎಕ್ಸಾಕ್ಟ್ಲಿ ತನ್ನಂಗೆ ಇರ್ತಕ್ಕಂಥ ತದ್ರೂಪಿ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡ್ತಾನೆ ತನ್ನ ವೈಜ್ಞಾನಿಕ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡು. ನೀವೆಲ್ಲ ಮೂವಿ ನೋಡಿರ್ಬೋದಲ್ಲ, ರೋಬೋಟ್ ಮೂವಿಯಲ್ಲಿ ರಜನಿಕಾಂತ್ ತರಹನೇ ರೋಬೋಟ್ಗಳು, 100 ರೋಬೋಟ್ಗಳನ್ನ ಸೃಷ್ಟಿ ಮಾಡಿರ್ತಾರೆ ನೋಡಿ. ಅಲ್ಲಿ ಒರಿಜಿನಲ್ ರಜನಿಕಾಂತನ್ ಕಂಡು ಹಿಡಿಯೋದೇ ಕಷ್ಟ ಆಗತ್ತೆ ಆ ರೋಬೋಟ್ಗಳ ಮಧ್ಯೆ, ಅಷ್ಟು ಎಕ್ಸಾಕ್ಟ್ಲಿ ಇರ್ತವೆ. ಹಾಗೆ ಈ ಸೈಂಟಿಸ್ಟ್ ಕೂಡ ಏನ್ ಮಾಡ್ತಾನೆ, ತನ್ನಂಗೆ ಇರ್ತಕ್ಕಂಥ ತದ್ರೂಪಿ ವ್ಯಕ್ತಿಗಳನ್ನ ಬಹಳಷ್ಟು ಜನರನ್ನ ರೆಡಿ ಮಾಡಿ ಬಿಟ್ಬಿಡ್ತಾನೆ. ಸೊ ಇವನಿಗೂ ಕೂಡ ವಯಸ್ಸಾಗಿ ಇವನ ಆಯುಷ್ಯ ಮುಗಿಯೋ ಹೊತ್ತಿಗೆ ಅಲ್ಲಿ ಯಮನ್ ಕೆಲಸ ಶುರು ಆಯ್ತು. ಸೊ ಯಮ ಬರ್ತಾನೆ ಆ ವಿಜ್ಞಾನಿ ಪ್ರಾಣವನ್ನು ತೆಗೆದುಕೊಂಡು ಹೋಗೋದಕ್ಕೆ. ಬಂದ್ ನೋಡಿದ್ರೆ ಒಂದೇ ತರಹ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು. ಇದರಲ್ಲಿ ಒರಿಜಿನಲ್ ವ್ಯಕ್ತಿ ಯಾರು ಅನ್ನೋದು ಯಮನಿಗೆ ದೊಡ್ಡ ಪ್ರಶ್ನೆ ಆಗ್ಬಿಡತ್ತೆ. ಯೋಚನೆ ಮಾಡ್ತಾನೆ ಹೆಂಗಪ್ಪ, ಯಾಕಂದ್ರೆ ಯಮ ಹೆಂಗ್ ಬೇಕಾದಂಗೆ ಯಾರು ಬೇಕಾದ್ರೂ ಪ್ರಾಣ ತಗೊಳ್ಳೋದಿಲ್ಲ ಅವನು. ಯಾಕಂದ್ರೆ ಪ್ರಾಣ ಒಂದ್ಸರಿ ತಕೊಂಡ್ರೆ ಮುಗಿದೋಯ್ತು. ಸೊ ಅದಕ್ಕೆ ಯಮ ಯಾವಾಗ್ಲೂ ಕೂಡ ಆ ತಪ್ಪನ್ನ ಮಾಡೋದಿಲ್ಲ. ನಿರ್ದಿಷ್ಟವಾಗಿ ಯಾವ ವ್ಯಕ್ತಿಯ ಆಯುಷ್ಯ ಮುಗ್ದಿರುತ್ತೋ ಆ ವ್ಯಕ್ತಿಯನ್ನ ಮಾತ್ರ ತನ್ನ ಸಾವಿನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಹೆಂಗೆ ಈ ವಿಜ್ಞಾನಿಯನ್ನ ಕಂಡುಹಿಡಿಯೋದು ಅಂತ ಯೋಚನೆ ಮಾಡಿ ಬಂದಲ್ಲೆಲ್ಲ ನೋಡ್ತಾನೆ. ಆ ವಿಜ್ಞಾನ ಭವನದಲ್ಲಿ ಬಹಳಷ್ಟು ಆ ವಿಜ್ಞಾನಿ ಆವಿಷ್ಕರಿಸಿದಂತಹ ವಸ್ತುಗಳು, ಉಪಕರಣಗಳು ಎಲ್ಲ ಇರ್ತವೆ. ಭಾರಿ ವಿಜ್ಞಾನಿ ಜಾಣ ಇದಾನವನು, ಭಾರಿ ಪ್ರತಿಭಾವಂತ ವಿಜ್ಞಾನಿ ಇದಾನಪ್ಪ ಇವನು, ತುಂಬಾ ಸೈಂಟಿಸ್ಟ್, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇದ್ದಾನೆ. ಆದ್ರೆ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆಯಲ್ಲ ಅಂತ ಅಂತಾರೆ. ಅವಾಗ ತಕ್ಷಣ ವಿಜ್ಞಾನಿ, ಮಿಸ್ಟೇಕಾ? ನಾನ್ ಮಾಡಿದ್ರಲ್ಲ, ಯಾವ್ದದು ತೋರಿಸಿ ಅಂತ ಮುಂದೆ ಬಂದ್ಬಿಡ್ತಾನೆ. ಅವಾಗ ಗೊತ್ತಾಗತ್ತೆ ಯಮನಿಗೆ, ಓಹೋ ಸಿಕ್ಕ ವಿಜ್ಞಾನಿ ನನಗೆ ಬೇಕಾಗಿದ್ದವನು ಅಂತ. ಅಂದ್ರೆ ವಿಜ್ಞಾನಿಗೆ ಟ್ಯಾಲೆಂಟ್ ಇತ್ತು, ಆದ್ರೆ ಟ್ಯಾಲೆಂಟ್ ಜೊತೆಗೆ ನಾನ್ ಮಾಡಿದ್ ಶ್ರೇಷ್ಠ, ನಾನ್ ಮಾಡಿದ್ರಲ್ಲಿ ಮಿಸ್ಟೇಕೇ ಇರೋದಿಲ್ಲ, ನಾನ್ ಮಾಡಿದ್ದೆಲ್ಲ ಪರ್ಫೆಕ್ಟೇ ಇರತ್ತೆ ಅನ್ನುವ ಅಹಂಕಾರ ಇತ್ತು. ಅಹಂಕಾರದಿಂದನೇ ಸೈಂಟಿಸ್ಟು ಯಮನ ಕೈಗೆ, ಅಂದ್ರೆ ಸಾವಿನ ಕೈಗೆ ಸಿಕ್ಕಿಬಿದ್ದ. ಸೊ ಎಷ್ಟೋ ಸರಿ ಜೀವನದಲ್ಲಿ ನಮ್ಮ ಅಹಂಕಾರದಿಂದ ಸಮಸ್ಯೆಗಳಿಗೆ ನಾವು ಈಡಾಗ್ತಿರ್ತೀವಿ. ಅದಕ್ಕೆ ಅಹಂಕಾರ ಇಲ್ಲದೆ ನಾವು ಪ್ರತಿಭೆಯನ್ನು ಬಳಸಿಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಆರಾಮಾಗಿರೋದಕ್ಕೆ ಸಾಧ್ಯ ಅನ್ನುವ ಒಂದು ಸಂದೇಶವನ್ನ ನಾವು ಈ ಕಥೆಯಿಂದ, ಇದು ಕಟ್ಟುಕತೆ ಆದ್ರೂ ಕೂಡ ಸಂದೇಶ ಏನ್ ಹೇಳಿ, ಸೊ ಅಹಂಕಾರ ಪ್ರತಿಭೆಯ ಫಲವನ್ನ ವ್ಯರ್ಥ ಮಾಡತ್ತೆ. ಆದ್ರಿಂದ ನಾವು ಅಹಂಕಾರ ಇಲ್ಲದೆ ನಮ್ಮ ಪ್ರತಿಭೆಯನ್ನ ಬಳಸಬೇಕು ಅನ್ನೋದು ಈ ಕಥೆಯ ಪುಟ್ಟ ಸಂದೇಶ. ಓಕೆ, ಸೊ ಈ ತರಹದ ಕಥೆಗಳಿಗಾಗಿ ನೀವೆಲ್ಲ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದ ಯೂಟ್ಯೂಬ್ ಚಾನೆಲ್ನ ಚಂದಾದಾರರಾಗಿ ಯಾವಾಗ್ಲೂ ಈ ಕಥೆಗಳನ್ನ ಕೇಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಕಥೆಗಳನ್ನ ಕೇಳೋದಕ್ಕೆ ಹೇಳಿ, ಮತ್ತು ಕಥೆಗಳಿಗೆ ಲೈಕ್ ಕೊಡಿ. ಥ್ಯಾಂಕ್ ಯು.